ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ಲಾಸ್ಟ್ ಡೇ ಗೋವಾಲಿ. ಇವತ್ತು ನಮ್ಮ ಫ್ಲೈಟ್ ಇದೆ 7:30ಗೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಪ್ಲೇಸಿಗೆ ಬಾಯ್ ಹೇಳೋ ಟೈಮು. ಈಗ ಟೈಮ್ 12 ಗಂಟೆಗೆ ನಮ್ಗೆ ಚೆಕ್ಔಟ್ ಇದೆ. ಇಲ್ಲಿಂದ ಚೆಕ್ಔಟ್ ಆಗಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿದೆ. ನೋಡೋಣ, ಏನಾದರೂ ಸಿಕ್ಕಿದ್ರೆ ತಗೊಳ್ತೀನಿ, ಒಳ್ಳೆಯದು. ಇಲ್ಲೇ ಮೇನ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿಕೊಂಡು ಹೋಗೋದು. ನೋಡಿ, ನಾವಿದ್ದಿದ್ದ ಜಾಗ. ಬೇಜಾರಾಗ್ತಿದೆ ಗೋವಾದಿಂದ ಹೋಗೋದಕ್ಕೆ. ಗೋವಾ ನನಗೇನಕ್ಕೆ ಇಷ್ಟ ಅಂದರೆ ಬೀಚಸ್ಗೋಸ್ಕರ ಅಷ್ಟೇ. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಾರ್ಜಿನ್ ಬೀಚ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಮತ್ತೆ ಬಂದಾಗ ಮತ್ತೆ ಮಾರ್ಜಿನ್ ಬೀಚ್ ಹತ್ರನೇ ರೂಮ್ ಮಾಡ್ತೀನಿ. ಮಾರ್ಜಿನ್ ಬೀಚ್ ತುಂಬ ದೂರ ಇದೆ ಇಲ್ಲಿಂದ. ಇಲ್ಲಿದ್ರೆ ಇನ್ನೊಂದು ರೌಂಡ್ ಹೋಗಿ ಬರ್ತಾಯಿದ್ದೆ, ಬೆಳಗ್ಗೆ ಆಗಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮಾರ್ಜಿನ್ ಬೀಚ್ ಹತ್ರನೇ ನಾನು ಸ್ಟೇ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಶಾವಿಗೆ ಇದೆ, ಮತ್ತು ಇದು ಎಗ್ದು ಸ್ಯಾಂಡ್ವಿಚ್ಚು, ಮತ್ತು ಕೇಕ್, ಇದು ಓಟ್ಸು, ಆಮೇಲೆ ಇದು ಬೀನ್ಸ್ದಲ್ಲಿ ಮಾಡಿದ್ದಾರೆ, ಸೋಯಾಬೀನ್ಸಲ್ಲಿ, ನಾಟ್ ಸೋಯಾಬೀನ್ಸ್, ಇದಕ್ಕೇನದು ರಾಜ್ಮಾಲ್ ಮಾಡಿದ್ದಾರೆ. ಒಂಥರ ಹುಳಿ ಇದೆ, ಚೆನ್ನಾಗಿದೆ. ಆಮೇಲೆ ನಾನು ಬ್ರೆಡ್ ಟೋಸ್ಟ್ ಹೇಳಿದ್ದೀನಿ, ಅಲ್ಲಿ ನನ್ನ ಮಗನಿಗದು ಸ್ಕ್ರಂಬಲ್ಡ್ ಎಗ್ಗು. ಇದೆಲ್ಲ ಅವ್ನು ಬಿಟ್ಟಿರೋದನ್ನೇ ನಾನು ತಿಂತಾಯಿದ್ದೀನಿ. ಈಗ ಹೋಟೆಲ್ ಚೆಕ್ಔಟ್ ಆಯಿತು, ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಪೋರ್ಚುಗೀಸ್ ಸ್ಟ್ರೀಟ್. ಇವರು ಯಾವುದೋ ಪೋರ್ಚುಗೀಸ್ ಸ್ಟ್ರೀಟ್ಗೆ ಲೊಕೇಶನ್ ಹಾಕ್ತಿದ್ದಾರೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀವಿ. ಈಗ ವಾಗತಾರ್ ಬೀಚ್ ಹತ್ರ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು. ಇಲ್ಲೆಲ್ಲ ಅಂಗಡಿಗಳಿದೆ, ಏನಾದರೂ ಶಾಪಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ऐसा वाला है, लास्ट टाइम लेके गई थी. ವಾಗತಾರಿಂದ ನಾವು ಪೋರ್ಚುಗೀಸ್ ಸ್ಟ್ರೀಟ್ ಕಡೆಗೆ ಹೊರಟ್ವಿ. ಆವಾಗ ದಾರಿಲಿ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು, ಜೋರು ಮಳೆ. ಸೊ ಮಳೇಲಿ ನಾವು ಡ್ರೈವ್ ಮಾಡ್ಕೊಂಡು ಹೋದ್ವಿ. ಎಷ್ಟು ಜೋರು ಮಳೆ ಇತ್ತು ಅಂದರೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಸೈಡ್ಗೆ ಹಾಕ್ಬಿಡಿ ಗಾಡಿ, ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ ಅಂತ. ಅಷ್ಟು ಜೋರು ಮಳೆ ಇತ್ತು. ಬಟ್ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ವಿ. ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಮಳೆನೇ ಇರಲಿಲ್ಲ. ಸೊ ಈಸಿ ಆಯಿತು ನಮಗೆ ಹೋಗೋದಕ್ಕೆ. ಟ್ರಾಫಿಕ್ ಜಾಮ್ ಆಗೋಗಿದೆ, ಮಳೆ ಕೂಡ ಬರ್ತಾ ಇದೆ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಆ ಕಡೆ ಮೂವ್ ಆಗ್ತಾ ಇದೆ ಗಾಡಿಗಳು, ಈ ಕಡೆ ಸ್ವಲ್ಪ ಜಾಮ್ ಆಗೈತೆ. ಇವರೆಲ್ಲ ಇವಾಗ ಪೋರ್ಚುಗೀಸ್ ಕರ್ಕೊಂಡು ಹೋಗ್ತಾರೆ. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ, ಅವರೇ ರೂಟ್ ಮ್ಯಾಪ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಿದೆ ಅಂತ. ಈ ಸ್ಪಾಟು ಎಲ್ಲರಿಗೂ ಗೊತ್ತಿರುತ್ತೆ, ಇದು ಫೇಮಸ್ಸು ಶೂಟಿಂಗ್ ಸ್ಪಾಟು. ಇದು ಸಿಂಗಮ್ ಫಿಲಮಲ್ಲಿ ಶೂಟ್ ಮಾಡ್ತಾರೆ. ಹುಕ್ಕಾರ್ ಕ್ರುಕೋ, ರೋಹಿತ್ ಶೆಟ್ಟಿ ಈ ಫಿಲಮಲ್ಲಿ ಇದ್ದಿದ್ದೇ ಇರುತ್ತೆ. ಇವಾಗ ನಾವು ಆ ಚರ್ಚ್ ಹತ್ರ ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಫೋಟೋಸ್ ತಗೊಳ್ಳೋಣ ಅಂತ. ಫೋಟೋಸ್ ತಗೋತಾ ಇದ್ದಾರೆ ತುಂಬ ಜನ. ಇಲ್ಲಿ ತುಂಬ ಶೂಟಿಂಗ್ಸ್ ನಡೆಯುತ್ತೆ. ಪೋರ್ಚುಗೀಸ್ ಸ್ಟ್ರೀಟ್ಗೆ ಇಲ್ಲೇ ಹತ್ತಿರದಲ್ಲಿದೆ ಪೋರ್ಚುಗೀಸ್ ಸ್ಟ್ರೀಟು. ಅಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮತ್ತೆ ಅಲ್ಲಿ ಕಲರ್ ಪೇಂಟ್ ಹೊಡ್ಬಿಟ್ಟು ಮನೆಗಳು ಕಟ್ಕೊಂಡಿರ್ತಾರೆ, ಪೋರ್ಚುಗೀಸ್ ಅವ್ರು ಇರ್ತಾರಂತೆ. ಆ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತಗೋತಾ ಇರ್ತಾರೆ. ನಾನು ಈ ಸ್ಟ್ರೀಟಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮು. ನಾನು ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿದ್ದು ಈ ಪೋರ್ಚುಗೀಸ್ ಸ್ಟ್ರೀಟ್ ಬಗ್ಗೆ. ಅಲ್ಲಿ ತುಂಬ ಜನ ಫೋಟೋಸ್ ಕೂಡ ತಗೋತಾ ಇದ್ದಿದ್ದನ್ನು ನಾನು ಗಮನಿಸಿದ್ದೀನಿ. ಇವಾಗ ನಾವು ಕೂಡ ಇಷ್ಟು ದೂರ ಬಂದಿದ್ದೀವಿ ಅಲ್ವಾ ಅಂದ್ಬಿಟ್ಟು ಅದೊಂದು ಸ್ಟ್ರೀಟ್ನ ನೋಡ್ಕೊಂಡು ಹಾಗೆ ಹೊರಟೋಗ್ತೀವಿ. ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇದ್ದರೆ ಕಾರ್ ನಿಲ್ಲಿಸ್ತೀವಿ, ಇಲ್ಲ ಅಂದರೆ
ಹಾಗೆಯೇ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಟು ಲಂಚ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಏರ್ಪೋರ್ಟಿಗೆ ಹೋಗಬೇಕು. ಮತ್ತು ಈ ಕಾರ್ ಕೂಡ ರಿಟರ್ನ್ ಮಾಡಬೇಕು. ಕಾರ್ ತೊಗೊಳ್ಳೋರು ಏರ್ಪೋರ್ಟ್ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ 7:30ಗೆ ಫ್ಲೈಟ್ ಇದೆ. ಅದಕ್ಕೋಸ್ಕರ ಲಂಚ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸರಿ ಇರುತ್ತೆ ಟೈಮು. ಇಲ್ಲಿಂದ ಏರ್ಪೋರ್ಟು 57 ಮಿನಿಟ್ಸ್ ತೋರಿಸ್ತಾ ಇದೆ, ಆಲ್ಮೋಸ್ಟ್ 1 hour ಅನ್ಕೊಳ್ಳಿ. ಸೊ ಬೇಗ ಹೊರಡಬೇಕು. ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಇದ್ದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ನಾವು ಹೋಗ್ತಾ ಇರೋದು ಕೊಂಕಣ್ ಕ್ಯಾಂಟೀನ್ಗೆ, ಯಾಕಂದರೆ ಅದು ಪೋರ್ಚುಗೀಸ್ ರೋಡ್ ತುಂಬ ಕ್ರೌಡೆಡ್ ಆಗಿದೆ. ಇಲ್ಲಿ ಸ್ಕೂಲ್ ಕೂಡ ಬಿಟ್ಟಿದ್ದಾರೆ ಅನಿಸುತ್ತೆ. ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಆ ರೋಡಲ್ಲಿ. ಮತ್ತು ರೋಡ್ ಕೂಡ ತುಂಬ ಜಾಮ್ ಆಗಿತ್ತು, ಸ್ಕೂಲ್ ಬಸ್ಸಸ್ ಎಲ್ಲ ಇತ್ತು. ಅದಕ್ಕೋಸ್ಕರ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ. ಊಟ ಮಾಡೋಣ ಅಂದ್ಬಿಟ್ಟು ಕೊಂಕಣ್ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟ್ ಟೈಮ್ ಗೋವಾಗೆ ಬಂದಾಗ ಕೊಂಕಣ್ ಕ್ಯಾಂಟೀನಲ್ಲಿ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಈ ಸತಿ ಗೋವನ್ ಥಾಲಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬ ಟ್ರಾಫಿಕ್ ಇದೆ. 7 ಮಿನಿಟ್ಸ್ ತೋರಿಸ್ತಾ ಇದೆ. ಇಲ್ಲಿಂದ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ನಾವು ಏರ್ಪೋರ್ಟಿಗೆ ಬಿಡ್ತೀವಿ. ಅಲ್ಲಿ ತಿನ್ನುವಷ್ಟೊತ್ತಿಗೆ 3 o'clock ಆಗುತ್ತೆ. 3ಗೆ ನಾವು ಏರ್ಪೋರ್ಟಿಗೆ ಬಿಡಬೇಕಂತ ಅಂದ್ಕೊಂಡಿದ್ವಿ. ಸೊ ಹಾಗೆ ಅಲ್ಲಿಂದ ಏರ್ಪೋರ್ಟಿಗೆ ಹೊರಡ್ತೀವಿ ನಾವು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಇದು ಕೊಂಕಣ್ ಕ್ಯಾಂಟೀನ್ ಎಂಟ್ರೆನ್ಸು. ಸೊ ಇದು ಹೋಟೆಲ್ ತುಂಬ ಚಿಕ್ಕದಾಗಿದೆ, ಬಟ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಹಳೆ ಕಾಲದ್ದೆಲ್ಲ ಇಟ್ಟಿದ್ದಾರೆ. ಅಂದರೆ ಪಾವು, ಸೇರು ಮತ್ತು ಜಲ್ಡಿ ಹಿಡಿಯೋದು ಅದೆಲ್ಲ ಚಿಕ್ಕದು ಪುಟ್ಟದು ಮಿನಿಚರ್ಸ್ ಇಟ್ಟಿದ್ದಾರೆ. ಇಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ. ಅವ್ರ ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ರು. ಕೂತಿದ್ದೀವಿ, ನಾವು ಕೂತಿದ್ದೀವಿ. ಫುಡ್ ಆರ್ಡರ್ ಮಾಡಬೇಕು. ನಾನು ಗೋವನ್ ಥಾಲಿ ತಗೋತೀನಿ. ನೀವು ಅಂತೂ ಇದು ಪ್ರಾನ್ಸು, ಇದು ಫಿಶ್ ಕರಿ, ಇದು ಫಿಶ್ಶು, ಇದು ಕೂಡ ಫಿಶ್ ಕರಿನೇ. ಆಮೇಲೆ ಇದೊಂದು ಪಲ್ಯ ಕೊಟ್ಟಿದ್ದಾರೆ. ಇದರಲ್ಲಿ ಏನೋ ಗೊತ್ತಿಲ್ಲ, ಆಲೂ ಅನಿಸುತ್ತೆ ಇದು. ಆಮೇಲೆ ಇಲ್ಲೊಂದು ಪಲ್ಯ ಕೊಟ್ಟಿದ್ದಾರೆ ಮತ್ತು ರೈಸ್ ಕೊಟ್ಟಿದ್ದಾರೆ. ಸೊ ಈಗ ತಿನ್ನೋಣ. ಇವರು ವೆಜ್ ತೊಗೊಂಡಿದ್ದಾರೆ, ವೆಜ್ಜಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಬಂದ್ವಿ ಕೊಂಕಣ್ ಕ್ಯಾಂಟೀನಲ್ಲಿ. ಚೆನ್ನಾಗಿತ್ತು ಊಟ. ಅವರು ವೆಜ್ ತೊಗೊಂಡ್ರು, ನಾನು ಫಿಶ್ ಥಾಲಿ ತೊಗೊಂಡೆ ಅಲ್ವಾ, ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವೀಟ್ ಕೂಡ ಆರ್ಡರ್ ಮಾಡಿದ್ವಿ, ಗೋವನ್ ಸ್ವೀಟು. ಅದನ್ನು ತಿಂದ್ಕೊಂಡು ಈಗ ನಾವು ಹೋಗ್ತಾ ಇರೋದು ಕಾರ್ ವಾಪಸ್ ಕೊಟ್ಬಿಟ್ಟು, ಕಾರು ನಾವೆಲ್ಲಿಂದ ತೊಗೊಂಡ್ವು ಅವರೇ ನಮಗೆ ಏರ್ಪೋರ್ಟಿಗೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಲೊಕೇಶನ್ ಕಳಿಸ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಿಗ್ ಡ್ಯಾಡಿ ಕ್ಯಾಸಿನೋ ಇದು ಪಂಜಿಲಿರೋದು. ಮತ್ತು ಇಲ್ಲಿ ಕ್ರೂಸ್ ಕೂಡ ಇರುತ್ತೆ. ನಾವು ಕ್ರೂಸ್ಗೆ ಈ ಸತಿ ಬಂದಿಲ್ಲ, ಯಾಕಂದರೆ ಲಾಸ್ಟ್ ಟೈಮೇ ಬಂದಿದ್ವಿ. ಮತ್ತು ಅದಕ್ಕೆ ಲಾಸ್ಟ್ ಟೈಮು ನಾನು ಬಂದಿದ್ದೆ, ಅದಕ್ಕೆ ಕ್ರೂಸ್ ಬೇಡ ಅಂದ್ಬಿಟ್ಟು ನಾನು ಕ್ರೂಸಿಗೆ ಬಂದಿಲ್ಲ ಈ ಸತಿ. ಕ್ರೂಸ್ ಸ್ಟಾರ್ಟ್ ಆಗೋದು ಇಲ್ಲಿ 5 o'clock ಮೇಲೆ ಅನ್ಕೋತೀನಿ. ಈಗ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಇದು ಹೊಸದಾಗಿ ಕಟ್ಟಿರೋ ಏರ್ಪೋರ್ಟು. ಗೋವಾಲ್ ಫಸ್ಟ್ ಒಂದೇ ಏರ್ಪೋರ್ಟ್ ಇದ್ದಿದ್ದು, ಇದು ಹೊಸದಾಗಿ ಕಟ್ಟಿರೋದು ಮೊಪಾ ಏರ್ಪೋರ್ಟ್ ಅಂತ. ಮುಂಚೆ ಬರೀ ದಬೋಲಿಮ್ ಏರ್ಪೋರ್ಟ್ ಒಂದೇ ಇದ್ದಿದ್ದು. ಸೊ ಇದು ಗೋವಾ ಏರ್ಪೋರ್ಟಿನ ಎಂಟ್ರೆನ್ಸು. ಇದು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟೇ. ಸೊ ನಾವು ಕಾರೆಲ್ಲ ಅಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಅವರು ಕೂಡ ನಮ್ಮ ಜೊತೆಲೇ ಬಂದರು ನಮ್ಮನ್ನು ಬಿಡೋಕ್ಕೆ. ಮತ್ತು ಬಿಟ್ಬಿಟ್ಟು ಕಾರ್ನ ಅವರು ಅಲ್ಲಿಂದ ತೊಗೊಂಡೋದ್ರು. ಸೊ ನೋಡಿ, ಇದು ಫ್ರಂಟ್ ಲುಕ್ಕು ಏರ್ಪೋರ್ಟಿಂದು. ತುಂಬ ಮಳೆ ಬಿದ್ದಿತ್ತು, ಅದಕ್ಕೆ ಕಾರಣ ಫುಲ್ಲು ನನಗೆ ಆ ಕಡೆ ಎಲ್ಲ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಸ್ಲಿಪ್ಪರಿ ಇತ್ತು ಜಾಗ. ಇದು ಫ್ರಂಟ್ ಲುಕ್ಕು ಏರ್ಪೋರ್ಟ್ದು. ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ವಾಶ್ರೂಮ್ಸ್ ಕೂಡ ತುಂಬ ನೀಟಾಗಿತ್ತು, ಎಲ್ಲ ಸೆನ್ಸರು. ಹೋಗೋಣ ಬೆಂಗಳೂರಿಗೆ. ಹಾಂ ಚಿನ್ನಮ್ಮ, ಬೆಂಗಳೂರಿಗೆ ಹೋಗೋಣ. ಇವಾಗ ಇಲ್ಲಿ ಲಗೇಜ್ ಡ್ರಾಪ್ ಮಾಡಬೇಕು. ಸ್ವಲ್ಪ ಲಗೇಜ್ ಇತ್ತು ನಮ್ಮದು, ಬ್ಯಾಗಲ್ಲಿ ಹಾಕೋದು. ಅದನ್ನು ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ಅಲ್ಲಿ ಲಗೇಜ್ ಡ್ರಾಪ್ ಮಾಡಬೇಕು. ನೋಡಿ ಅಲ್ಲಿ ನೋಡಿ, ನನ್ನ ಮಗ ಎಲ್ಲೋಗಿದ್ದಾನೆ ಒಬ್ಬನೇ. ನಾವಿಲ್ಲಿ ಕೂತಿದ್ದೀವಿ, ಅವನೊಬ್ಬನೇ ಅಲ್ಲಿಗೆ ಹೋಗಿದ್ದಾನೆ. ಬಂದ. ಅಲ್ಲಿ ಆಟ ಆಡ್ತಾ ಇದ್ದಾನೆ.
Welcome to Manohar International Airport. We wish you a safe journey. ಸೆಕ್ಯೂರಿಟಿ ಚೆಕ್ಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಮುಗಿಸ್ತಾ ಇದ್ದೀವಿ. ಹೋಗ್ತಾ ಇದ್ದಾರೆ. ಇಲ್ಲಿ ಲಾಂಜ್ ಇದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮಗ ಏನೂ ತಿಂದಿಲ್ಲ, ಅಲ್ಲಿಗೆ ಹೋಗಿ ತಿನ್ಸೋಣ ಅಂತ ಹೋಗ್ತಾ ಇದ್ದೀವಿ ಲಾಂಜಿಗೆ. ಅವರಿಬ್ಬರು ಹೋದರು. ಸೊ ನಾನು ಇಲ್ಲಿ ಆಚೆ ಕೂತ್ಕೊಂಡಿದ್ದೆ. ಇಲ್ಲಿ idli.com ಮತ್ತು ಡಾಮಿನೋಸ್ ಇತ್ತು. ಅಲ್ಲಿ ಎಷ್ಟು ಕಾಸ್ಟ್ಲಿ ಇತ್ತು ಗೊತ್ತಾ, ಒಂದು ದೋಸೆ. ಮೈ ಗಾಡ್, ಹೇಳೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ನಾನು ಡಾಮಿನೋಸಲ್ಲಿ ಒಂದು ಪಿಜ್ಜಾ ತೊಗೊಂಡು ತಿಂದೆ. ನನಗೂ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು. ಲಾಂಜಲ್ಲಿ ಊಟ ಮಾಡ್ಕೊಂಡ್ಬಂದರು. ಊಟ ಮಾಡೋಕ್ಕೆ 1.5 ಗಂಟೆ ತೊಗೊಂಡಿದ್ದಾರೆ. ನಾನು ಪಿಜ್ಜಾ ತೊಗೊಂಡು ತಿಂದೆ ಡಾಮಿನೋಸಲ್ಲಿ. ಬಾಟ್ಲ್ ಎತ್ಕೊಂಡ್ಬಂದಿದ್ದಾನೆ ಒಂದು. ಈಗ ನಮ್ಮ ಫ್ಲೈಟ್ದು ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ನಾವು ಕೂತಿದ್ವಿ ಲಾಸ್ಟಲ್ಲಿ ಹೋಗೋಣ ಅಂದ್ಬಿಟ್ಟು. ಬಟ್ ಅವರು ಝೋನ್ ವೈಸ್ ಕರೀತಾಯಿದ್ರು. ಸೊ ನಮ್ಮ ಝೋನ್ ಟರ್ನ್ ಬಂತು, ಅದಕ್ಕೆ ಹೋಗ್ಬಿಟ್ಟು ನಿಂತ್ಕೊಂಡ್ವಿ ಬೋರ್ಡಿಂಗ್ ಆಗೋಣ ಅಂದ್ಬಿಟ್ಟು. ಈಗ ಕ್ಯೂವಲ್ಲಿ ನಿಂತಿದ್ದೀವಿ. ಮಳೆ ಕೂಡ ಜಾಸ್ತಿ ಜೋರಾಗೇ ಬರ್ತಿತ್ತು ಆಚೆ. ಈಗ ಟೈಮ್ ಬಂದುಬಿಟ್ಟು 9 ಆಗಿದೆ ಆಲ್ರೆಡಿ. ಈಗ ನಮ್ಮ ಲಗೇಜ್ನ ಕ್ಲೈಮ್ ಮಾಡ್ಕೋತಾ ಇದ್ದೀವಿ. ಫ್ಲೈಟ್ ಲ್ಯಾಂಡ್ ಆಯಿತು 8:30ಗೆ. ಅಲ್ಲಿಂದ ಬಸ್ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಲಗೇಜ್ನ ಕ್ಲೈಮ್ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಕ್ಯಾಬ್ ಆಲ್ರೆಡಿ ಬುಕ್ ಆಗಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಬ್ಲ್ಯಾಕ್ ಸೂಟ್ ಕೇಸ್, ಬ್ಲ್ಯಾಕ್ ಟ್ರಾಲಿ ಬಂತು ಮಗನೇ. ಟ್ರಾಲಿ ಬಂತು. ಹೋಗ್ಬಾರ್ದು ಮುಟ್ಬಾರ್ದು. ಇವ್ರು ಟ್ರಾಲಿ ಮೇಲೆ ಕೂಡಿಸ್ಕೊತೀನಿ ಕೊಡೋ. ಬಾ ಟ್ರಾಲಿ ಮೇಲೆ ಕೂತ್ಕೊಂಡ್ತಿ. ಬಾ ಕೂಚು ಟ್ರಾಲಿ ಮೇಲೆ ಕೂಚು. Shana? Hi.